ಹಲೋ, ಯಾರು? ನಾನು ಸರ್. ನಾನು ಅಂದರೆ ನನಗೇನು ಕಾಣಿಸುತ್ತಾ? ಯಾರು ಅಂತ ಕರೆಕ್ಟಾಗಿ ಹೇಳಿ, ಇಲ್ಲಾಂದರೆ ಫೋನ್ ಕಟ್ ಮಾಡಿ ಸುಮ್ಮನೆ ತಲೆ ತಿನ್ನಬೇಡಿ. ಏನು ಸರ್, ಇಷ್ಟು ಬೇಗ ನನ್ನ ಧ್ವನಿ ಮರೆತುಬಿಟ್ರಾ? ಕೆಲಸ ಆದಮೇಲೆ ಇಷ್ಟೇ ಅಲ್ವಾ? ರೀ, ನಂಗೆ ನಿಜವಾಗ್ಲೂ ಯಾರು ಅಂತ ಗೊತ್ತಾಗ್ತಿಲ್ಲ. ನಾನು ಸರ್, ಲಾರಿ ಡ್ರೈವರು. ನಿಮ್ಮ ಬಾವ ಶ್ರೀಕಾಂತ್ ಅವರನ್ನ ಆಕ್ಸಿಡೆಂಟ್ ಮಾಡ್ಸೋಕೆ ಬಳಸ್ಕೊಂಡಿದ್ರಲ್ಲ, ಅದೇ ಲಾರಿ ಡ್ರೈವರು. ಏಯ್, ನೀನು ಯಾಕೋ ಫೋನ್ ಮಾಡಿದೆ? ಆಗಲೆಲ್ಲ ಸೆಟಲ್ಮೆಂಟ್ ಮಾಡಾಗಿದೆ ಅಲ್ವಾ? ನನಗೆ ಫೋನ್ ಮಾಡಬಾರ್ದು ಅಂತ ಹೇಳಿದ್ದೆ ತಾನೇ? ನಾನು ಮಾಡಬಾರ್ದು ಅಂತಿದ್ದೆ, ಆದರೆ ಮಾಡೋ ಪ್ರಮೇಯ ಬಂದಿದೆ ಸರ್. ನಾನೀಗ ನಿಮ್ಮನ್ನು ಭೇಟಿ ಮಾಡಿ ಮಾತಾಡಬೇಕು. ನೀವೆಲ್ಲಿ ಬರ್ತೀರಾ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ. ಏಯ್, ನಾನೆಲ್ಲೂ ಬರಲ್ಲ. ನನ್ನ ಹತ್ರ ಮಾತಾಡುವಂಥದ್ದು ಏನೂ ಇಲ್ಲ. ಸುಮ್ಮನೆ ಫೋನ್ ಕಟ್ ಮಾಡು. ಸರ್, ನೀವು ಬರೋದಕ್ಕಾಗಲಿಲ್ಲ ಅಂದರೆ ನಾನೇ ನೀವಿರೋ ಕಡೆ ಬರಬೇಕಾಗತ್ತೆ. ಬೇಡ, ಎಲ್ಲಿ ಬರಬೇಕು ಅಂತ ಹೇಳು, ನಾನೇ ಬರ್ತೀನಿ. ಈ ಜಾಗಕ್ಕೆ ನೀವೊಬ್ಬರೇ ಬರಬೇಕು ಸರ್. ಇಷ್ಟು ದಿನ ಆದಮೇಲೆ ಈ ಡ್ರೈವರ್ ಯಾಕೆ ಫೋನ್ ಮಾಡ್ದ? ಫೋನ್ ಮಾಡಿ ನಾಳೆ ಬರಕ್ಕೆ ಬೇರೆ ಹೇಳಿದ್ದಾನೆ. ಅಲ್ಲಿಗೆ ಹೋದರೆ ಏನು ಕೇಳ್ಬೋದು? ಮತ್ತೆ ದುಡ್ಡು ಕೇಳ್ಬೋದಾ? ದುಡ್ಡು ಕೇಳಿದರೆ ಮುಖದ ಮೇಲೆ ಎತ್ತಿ ಬಿಸಾಕಿದ್ರೆ ಆಯಿತು. ಅದು ಬಿಟ್ಟು ಬೇರೆ ಏನಾದರೂ ಕೇಳಿದರೆ ಏನು ಮಾಡೋದು? ಇವನು ಫೋನ್ ಮಾಡಿ ನನ್ನ ಯಾಕೆ ಬರೋಕ್ಕೆ ಹೇಳ್ದ? ಇವನೇನಾದರೂ ಬಾಯಿ ಬಿಟ್ಟರೆ ನನ್ನ ಕತೆ ಅಷ್ಟೇ, ಫಿನಿಶ್ ಆದಾಗೆ. ಒಂದು ಕಡೆ ಈ ಆಸ್ತಿನೂ ಸಿಗಲ್ಲ, ಇನ್ನೊಂದು ಕಡೆ ನನ್ನ ಬಂಗಾರಿ ಪ್ರೀತಿನೂ ಸಿಗಲ್ಲ. ಎಲ್ಲ ಕಳ್ಕೊಂಡು ಬೀದಿಗೆ ಬಂದು ಮತ್ತೆ ಹಳೆ ರೌಡಿಸಮ್ ಮಾಡ್ಕೊಂಡು ಇರಬೇಕಾಗತ್ತೆ. ಮತ್ತೆ ಆ ಸ್ಥಿತಿಗೆ ಹೋಗೋಕ್ಕೆ ನನಗಿಷ್ಟ ಇಲ್ಲ. ಮೊದಲು ಅವ್ನು ಏನು ಹೇಳ್ತಾನೆ ಅಂತ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಹಾಂ, ಮಲ್ಗಣ. ಬಾ, ಗುಡ್ ಗರ್ಲ್. ಖುಷಿ ಪುಟ್ಟ, ನಾನು ನಿನ್ಗೆ ಇವತ್ತು ಒಂದು ಹೊಸ ಕತೆ ಹೇಳ್ತೀನಿ. ಯಾವುದತ್ತೆ? ಸರ್ಪ್ರೈಸ್. ರವಿ, ರವಿ. ಖುಷಿ ಪುಟ್ಟ, ಮಲ್ಗಿರ್ತೀಯಾ? ನಾನು ಬರ್ತೀನಿ. ರವಿ, ಏನಾಯ್ತು ರವಿ? ನಾನು ಅವಾಗಿಂದ ಕರಿತಾನೆ ಇದ್ದೀನಿ, ನೀನೇನು ರೆಸ್ಪಾಂಡೇ ಮಾಡ್ತಿಲ್ಲ. ಅಂಥದ್ದು ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಂಗಾರಿ, ನಾನು ಆರಾಮಾಗಿದ್ದೀನಿ, ಏನಿಲ್ಲ. ನಿನ್ನ ನೋಡಿದ್ರೆ ಯಾವುದೋ ಟೆನ್ಷನಲ್ಲಿರೋ ಆಗಿದೆ. ಏನಂತ ಟೆನ್ಷನ್? ಏನಿಲ್ಲ, ನಾನು ಆರಾಮಾಗಿದ್ದೀನಿ. ಇಲ್ಲ ರವಿ, ನೀನು ಯಾವುದೋ ಕನ್ಫ್ಯೂಷನಲ್ಲಿದ್ಯಾ, ಅದು ನನಗೆ ಅರ್ಥ ಆಗ್ತಿದೆ. ಇದೆಲ್ಲ ಕನ್ಫ್ಯೂಷನ್ನು ನನಗೂ ಇದೆ, ಸೊ ಸಹಜವಾಗಿ ನಿನಗೂ ಇದ್ದೇ ಇರುತ್ತೆ. ಹಾಂ, ನಾನು ಇದೇ ಯೋಚನೆಯಲ್ಲೇ ಇದ್ದೆ. ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಿದೆ, ಆದರೆ ಎಲ್ಲಿ ಮಿಸ್ ಹೊಡಿತಿದೆ ಅಂತ ಗೊತ್ತಾಗ್ತಿಲ್ಲ. ಹೌದು ರವಿ, ಎಲ್ಲ ಸರಿ ಹೋಗಿದೆ, ಆದರೂ ಏನೂ ಸರಿ ಹೋಗಿಲ್ಲ. ಒಂಥರ ಈ ಆಕ್ಸಿಡೆಂಟ್ ಕೇಸು ಕಗ್ಗಂಟಾಗ್ಬಿಟ್ಟಿದೆ. ಆಕ್ಸಿಡೆಂಟ್ ಅತ್ತೆ? ಆಕ್ಸಿಡೆಂಟಾ? ಖುಷಿ ಪುಟ್ಟ, ಏನಾಯ್ತಮ್ಮ? ಆಕ್ಸಿಡೆಂಟಾ? ಆ ಥರ ಎಲ್ಲ ನಾವೇನು ಮಾತೇ ಆಡಿಲ್ಲ. ಹಾಗೆಲ್ಲ ಹೆದರ್ಕೋಬಾರ್ದು. ಮಲ್ಕೋ, ನೀನು ಮಲ್ಕೋ.
ಖುಷಿ ಗಾಬರಿ ಆಗಿದ್ದಾಳೆ. ನಾವು ಅವಳ ಮುಂದೆ ಆಕ್ಸಿಡೆಂಟ್ ವಿಚಾರವಾಗಿ ಇನ್ನು ಮುಂದೆ ಮಾತಾಡೋದು ಬೇಡ. ನಾವು ಯಾವಾಗ ಈ ವಿಚಾರವಾಗಿ ಮಾತಾಡಿದ್ರು ಅವಳು ತುಂಬ ಟೆನ್ಷನ್ ಆಗ್ತಿದ್ದಾಳೆ. ಸರಿ ಬಂಗಾರಿ, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡೋಣ. ಓ, ಈಗ ಅತ್ತ ಕೆಲಸ ಮಾಡೋದು ನೋಡ್ಬಿಟ್ಲಲ್ಲಪ್ಪ, ದೊಡ್ಡ ರಣರಂಗ ಮಾಡ್ಬಿಡ್ತಾಳೆ ಇನ್ನು. ಬರೇ ಬರೇ ಅತ್ತೆ, ಅತ್ತೆ ಕೊಡಿ ಕೊಡಿ. ನೀವು ಯಾಕೆ ಈ ಕೆಲಸ ಎಲ್ಲ ಮಾಡ್ತೀರಿ? ಬಿಡಿ ಬಿಡಿ. ಅಯ್ಯೋ, ಪರವಾಗಿಲ್ಲ ಅಳಿ ಅಂದ್ರೆ ನೀವೇ ಹೇಳಿದ್ರಲ್ಲ ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡ್ತಾ ಇರಿ ಅಂತ. ಅದು ಅಲ್ಲದೆ 4 ದಿವಸದಿಂದ ಮಳೆ ಅಂತ ಯಾರು ಬಂದಿಲ್ಲ ಕಣೆ, ಅದಕ್ಕೆ ನಾನೇ ಕ್ಯೂರಿಂಗ್ ಮಾಡ್ತಾ ಇದ್ದೆ. ಮೇಸ್ತ್ರಿಗೆ ಹೇಳಿದ್ದೆ, ಅವನು ಹುಡುಗರನ್ನು ಕಳಿಸ್ಬೇಕಾದ್ರೆ. ಬಿಡ್ರಿ, ಇಲ್ಲಿ ಏನು ನಾಟಕ ಮಾಡ್ತೀರಾ? ಎಲ್ಲ ಕೆಲಸನೂ ನಮ್ಮ ಅಮ್ಮನೇ ಮಾಡೋ ಹಾಗೆ ಮಾಡಿಬಿಟ್ಟು ಈಗ ಮಾತು ಬದಲಾಯಿಸ್ತೀರಾ ನೀವು? ಏನೇ ನೀನು ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಲ್ಲ? ಕೇಳು, ಅತ್ತನ ಕೇಳು. ಎಷ್ಟು ಚೆನ್ನಾಗಿ ನಿಮ್ಮನ್ನು ನೋಡ್ಕೋತೀನಿ ಅಲ್ವಾ ಅತ್ತೆ? ಹೌದು, ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನನ್ನನ್ನ. ನಂಗೇನು ತೊಂದರೆ ಇಲ್ಲ. ನಾನೇ ಕೂತು ಕೂತು ಬೇಜಾರು ಅಂತ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಕಣೆ ವೀಣಾ. ಅಳಿ ಅಂದ್ರೆ ಯಾಕೆ ಏನೇನೋ ಅಂತೀಯಾ? ಅಮ್ಮ, ನೀನು ಅವ್ರನ್ನ ವಹಿಸ್ಕೊಂಡು ಬರಬೇಡ. ನನಗೆ ಎಲ್ಲದೂ ಗೊತ್ತಾಗುತ್ತೆ. ನನಗೆ ಬೇಜಾರಾಗಬಾರ್ದು ಅಂತ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ. ನನಗೆ ಗೊತ್ತಾಗತ್ತೆ ಎಲ್ಲ. ನಮ್ಮ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ ಏನ್ರಿ? ಏನೇ ನೀನು ಅತ್ತೆ ಅಷ್ಟೆಲ್ಲ ಹೇಳ್ತಿದ್ರು, ನೀನು ನನಗೆ ಬೈತಿದ್ಯಲ್ಲ? ಅಮ್ಮ ಹೇಳ್ತಾಳ್ರಿ, ಅಳಿಯಂದ್ರಿಗೆ ಬೇಜಾರಾಗಬಾರ್ದು, ಅವ್ರಿಗೆ ಗೌರವ ಕೊಡಬೇಕು ಅಂತ ನಮ್ಮಮ್ಮ ಹೇಳ್ತಾರೆ. ಆದರೆ ನೀವೇನ್ರಿ, ಹೆಂಡತಿ ತಾಯಿ ಅಂತನೂ ನೋಡಿದೆ ಎಲ್ಲ ಕೆಲಸನೂ ನಮ್ಮಮ್ಮನ ಕೈಲೇ ಮಾಡಿಸ್ತಾ ಇದ್ದೀರಲ್ಲ ನೀವು. ಅಮ್ಮ, ನೀನು ನಿಜ ಹೇಳಮ್ಮ, ಇನ್ನೊಂದು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅವರು? ಹೊತ್ತೊತ್ತಿಗೆ ಊಟ ತಿಂಡಿ ಎಲ್ಲ ಕೊಡ್ತಿದ್ದಾರೇನಮ್ಮ? ಹ್ಞೂ ವೀಣಾ, ಊಟ ಟೈಮ್ಗೆ ಊಟ, ಕಾಫಿ ಟೈಮಿಗೆ ಕಾಫಿ. ಆಮೇಲೆ ಅತ್ತೆ ಜ್ಯೂಸು. ತುಂಬಾ ಬಿಸಿಲಿದ್ದಾಗ ಎಳ್ನೀರು ಜ್ಯೂಸು ಎಲ್ಲ ತರಿಸ್ಕೊಡ್ತಾರೆ. ಯೋಚನೆ ಮಾಡ್ಬೇಡ. ಅಳಿಯಂದ್ರೆ ಸಿಮೆಂಟ್ ಮುಟ್ಟೆ ಬಂದಿದೆ ರೂಮ್ ಒಳಗಡೆ ನೋಡಿ. ನೋಡ್ಕೊಂಡ್ ಬರ್ತೀನಿ. ನೀನ್ ಮಾತಾಡ್ತೀರಾ? ಹೋಗಿ ಬರ್ತೀನಿ. ಅಮ್ಮ, ನೀನು ನಿಜ ಹೇಳ್ತಿದ್ಯಾ ಇಲ್ಲ ಇವ್ರು ಇದ್ದಾರೆ ಅಂತೇನಾದರೂ? ಸುಳ್ಳು ಯಾಕೆ ಹೇಳಲಿ ವೀಣಾ, ನಿಜಾನೇ ಹೇಳ್ತಿದ್ದೀನಿ. ನಂಗೇನು ತೊಂದರೆ ಇಲ್ಲ. ಅಮ್ಮ, ನೀನು ಒಂದ್ಸಲನೂ ಮನೆ ಕಡೆ ಬರಲೇ ಇಲ್ವಲ್ಲಮ್ಮ? ಆಗಾಗ ಬಂದು ಹೋಗಿ ಮಾಡ್ತಿರ್ಬಾರ್ದಾ? ಹೆಣ್ಣು ಕೊಟ್ಟಿರೋ ಮನೆ ಪದೇ ಪದೇ ಬರೋಕ್ಕಾಗತ್ತೇನೆ? ಅದು ಅಲ್ಲದೆ ಇಲ್ಲಿ ಬೇರೆ ಕೆಲಸ ಇರುತ್ತಲ್ಲ. ಮನೇಲೆಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಬೀಗ್ರು ಹೇಗಿದ್ದಾರೆ? ಚಿರು ಹೇಗಿದ್ದಾನೆ? ಸ್ಕೂಲ್ ಶುರು ಆಯ್ತಾ? ಚಿರು ಚೆನ್ನಾಗಿದ್ದಾನಮ್ಮ. ಆದರೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಯಾವ ಎಲ್ಲ ಹೇಳಮ್ಮ? ಯಾಕೆ, ಏನಾಯ್ತು? ಇದಾರಲ್ಲ ಇಬ್ರು ಅಣ್ಣ ತಮ್ಮಂದ್ರು, ಎಲ್ಲ ಅವರೇ ಮಾಡಿತ್ತು. ಇವ್ರಿಲ್ಲಿ ಬೇರೆ ಮನೆ ಕಟ್ಟಿಸ್ತಾ ಇದ್ದಾರಾ? ಅಲ್ಲಿ ಹರೀಶನ್ಗೆ ಅವ್ರ ಅತ್ತೆ ಮಾವ ಹೊಸ ಮನೆ ಕಟ್ಟಿಸಿ ಬೇರೆ ಸಂಸಾರ ಹೂಡ್ಸಿದ್ದಾರೆ. ಇಷ್ಟು ಸಾಲದು ಅಂತ ಒಳ್ಳೆ ಆಸ್ತಿ ಹಂಚ್ಕೊಳ್ತಾರ, ಅತ್ತೆ ಮಾವನು ಹಂಚ್ಕೊಂಡ್ಬಿಟ್ಟಿದಾರಮ್ಮ. ಅಯ್ಯೋ, ಸಾಕ್ಷಾತ್ ಲಕ್ಷ್ಮೀ ಶ್ರೀನಿವಾಸ್ ತರ ಇದ್ರು ನಮ್ಮ ಅತ್ತೆ ಮಾವ. ಅವರಿಬ್ಬರನ್ನು ದೂರ ದೂರ ಮಾಡ್ಬಿಟ್ಟಿದ್ದಾರೆ. ಈಗ ಮಾವ ನಮ್ಮ ಜೊತೆ ಇದ್ದಾರೆ, ಮತ್ತೆ ಹರೀಶ್ ಅವ್ರ ಜೊತೆ ಇದ್ದಾರೆ. ಇದೆಲ್ಲ ಹೇಳ್ಕೊಳಕ್ ನನಗೆ ತುಂಬಾ ಸಂಕಟ ಆಗುತ್ತಮ್ಮ. ಅಯ್ಯೋ ಪಾಪ, ಬೀಗ್ರಿಗೆ ಹೀಗಾಗ್ಬಾರ್ದಾಗಿತ್ತು. ಕೇಳಿದ್ರೆ ನಂಗೆ ಸಂಕಟ ಆಗ್ತಾ ಇದೆ. ಪಾಪ ಕಣೆ ವೀಣಾ. ಏನ್ ಮಾಡೋದಮ್ಮ, ಇಂಥ ಮಕ್ಳಿದ್ರೆ ಇನ್ನೇನಾಗುತ್ತೆ ಹೇಳು? ಹೀಗೆ ಆಗುತ್ತೆ. ಈಗ ಬರೀ ಬೇರೆ ಬೇರೆ ಮಾಡಿದ್ದಾರೆ. ನಾಳೆ ಇಲ್ಲೊಂದು ಸ್ವಲ್ಪ ವಯಸ್ಸಾದ್ಮೇಲೆ ಮನೆಯಿಂದ ಆಚೆ ಹಾಕಿ ಹೆಂಗಾರು ಬದುಕೊಳ್ಳಿ ಅಂತ ರೋಡ್ ಮೇಲೆ ಬಿಡ್ತಾರೆ. ಅಂಥ ಮಕ್ಕಳೇ ಇವರು. ಅಯ್ಯಯ್ಯೋ, ಬಿಡ್ತು ಅನ್ನೋ, ಹಾಗೆಲ್ಲ ಮಾತಾಡ್ಬೇಡ. ಬೀಗರು ಚೆನ್ನಾಗಿರ್ಬೇಕು. ವೀಣಾ,
ಏನು ಯೋಚನೆ ಮಾಡಬೇಡ ಕಣೆ, ಎಲ್ಲ ಸರಿ ಹೋಗುತ್ತೆ. ಏನಮ್ಮ, ನಾವ್ಯಾರು ನೆಮ್ಮದಿ ಆಗಿರಬಾರ್ದು ಅಂತ ಬಹುಶಃ ಆ ದೇವರೇ ನಮ್ಮ ಹಣೆನಲ್ಲಿ ಬರೆದ್ಬಿಟ್ಟಿದ್ದಾನೆ. ಬಂದಿರೋದನ್ನೆಲ್ಲ ಅನುಭವಿಸ್ಬೇಕು, ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ ಹೇಳು? ಕೊನೆ ಪಕ್ಷ ನೀನಾದರೂ ಚೆನ್ನಾಗಿರಮ್ಮ. ನೋಡು, ಇಲ್ಲಿ ಏನೇ ತೊಂದರೆ ಆದರೂ ನೀನು ನನಗೆ ಹೇಳಲೇಬೇಕು, ನನ್ನಿಂದ ಮುಚ್ಚಿಡಬಾರ್ದು, ಆಯ್ತಾ? ಅಲ್ವೇ ವೀಣಾ, ಏನಾದರೂ ತೊಂದರೆ ಆದರೆ ನನಗೆ ನೀನಲ್ಲದೆ ಬೇರೆ ಯಾರಿದ್ದಾರೆ ಹೇಳ್ಕೊಳ್ಳೋಕ್ಕೆ? ಏನಾದರೂ ತೊಂದರೆ ಆದರೆ ಖಂಡಿತ ನಿನ್ನ ಹತ್ರ ಹೇಳ್ತೀನಿ. ಆದರೆ ಅಂಥದ್ದು ಏನೂ ಆಗ್ತಿಲ್ಲ. ನಾ ಚೆನ್ನಾಗಿದ್ದೀನಿ ವೀಣಾ. ನೀನು ಆರೋಗ್ಯ ನೋಡ್ಕೋ, ಚಿರುನ್ ಚೆನ್ನಾಗಿ ನೋಡ್ಕೋ, ಆಯ್ತಾ? ಆಯ್ತು. ಈಚೆ ನಾನು ವಿಶ್ವನ್ ಕೊಟ್ಟಿದ್ದೆ ಅಲ್ವಾ, ಅದೇ ಥರ ಕಾಣಿಸ್ತಾ ಇದೆ ಇದು. ಅಂದ್ರೆ ಈ ಮನೇಲಿರೋ ವಿಶ್ವ ಅವನೇನಾ? ಅದೇಗೆ ಸಾಧ್ಯ? ಅವನೇ ಆಗಿದ್ದಿದ್ರೆ ನಂಗೆ ಇಷ್ಟು ದಿವಸ ಕಾಣಿಸ್ತಿದ್ದ ಅಲ್ವಾ? ಅಥವಾ ನನ್ನ ಧ್ವನಿ ಕೇಳಿ ಅವನೇ ಬಂದು ಮಾತಾಡಿಸ್ತಿದ್ದ? ಇಲ್ಲ, ನಾನೇನೇನೋ ಅನ್ಕೋತಾ ಇದ್ದೀನಿ. ಪ್ರಪಂಚದಲ್ಲಿ ವಿಶ್ವ ಅಂತ ಎಷ್ಟೊಂದು ಜನಕ್ಕೆ ಹೆಸರಿರುತ್ತೆ, ಇವನೇ ಅಂತ ನಾನು ಯಾಕೆ ಅನ್ಕೋಬೇಕು? ಆದರೂ ಈಚೆ ನೋಡಿದ್ರೆ ನಾನು ಕೊಟ್ಟಿದ್ದ ಥರನೇ ಅನ್ನಿಸ್ತಿದೆಯಲ್ಲ. ಚಂದನಾ, ನೀವಾ? ಅಲ್ಲ, ನಮ್ಮಿಬ್ಬರನ್ನ ಬಿಟ್ಟರೆ ಈ ಮನೇಲಿ ಬೇರೆ ಯಾರಿದ್ದಾರೆ? ಹೌದು, ನಾನು ಕರೆದಿದ್ದ ತಕ್ಷಣ ನೀನೇ ಅಷ್ಟೊಂದು ಗಾಬರಿ ಆಗೋದೆ? ಏನಿಲ್ಲಮ್ಮ. ಇಲ್ಲ ಚಂದನ, ನೀನು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ನಾನು ಕೂಡ ನಿನ್ನ ಬಗ್ಗೆ ಹೇಳ್ತಾ ಇದ್ಲು, ಚಂದನ ಯಾವಾಗಲೂ ಯಾವುದೋ ಯೋಚನೆಯಲ್ಲಿ ಇರ್ತಾಳೆ ಅಂತ. ಕರೆದ್ರೂ ಕೇಳಿಸ್ಕೊಳ್ಳಲ್ಲ, ಇದ್ದಕ್ಕಿದ್ದಾಗೆ ಬೆಚ್ಚಿ ಬೀಳ್ತಾಳೆ ಅಂತ. ಹೀಗದು ಸತ್ಯ ಅನಿಸ್ತಾ ಇದೆ. ಯಾಕಮ್ಮ ಹೇಗೆ ನಡ್ಕೋತಾ ಇದೆಯಾ? ನೋಡು, ಪ್ರೀತಿಯಿಂದ ಅಮ್ಮ ಅಂತ ಇದೆಯಾ, ಅಂದಮೇಲೆ ನನ್ನ ಹತ್ರ ಹೇಳ್ಕೊಳಕ್ಕೆ ಯಾಕೆ ಎದುರ್ಕೊಳ್ತಾ ಇದೆಯಾ? ಅದೇನಿದೆಯೋ ಹೇಳಮ್ಮ. ಅದು ಅಮ್ಮ, ಈ ಕೀ ಚೈನ್ ಇಲ್ಲಿ ಕಾಣಿಸ್ತು, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅದೇ ನಾನು ನಿಮಗೆ ಹೇಳಿದ್ದೆ ಗೊತ್ತಾ, ನನ್ನ ಕಾಲೇಜ್ ಫ್ರೆಂಡ್ ಅಂತ. ಅವನ ಹೆಸರು ವಿಶ್ವನೇ. ನಾನು ಅವನಿಗೆ ಇದೇ ಥರದ ಕೀ ಚೈನ್ ಕೊಟ್ಟಿದ್ದೆ. ಅದಿಲ್ಲಿತ್ತಲ್ವಾ, ಅದಕ್ಕೆ ನಾನು ಯೋಚನೆ ಮಾಡ್ತಾ ನಿಂತೆ. ಅಷ್ಟರಲ್ಲಿ ನೀವು ಬಂದರೆ ಅದಕ್ಕೆ ಸಡನ್ನಾಗಿ ಗಾಬರಿ ಆಗೋಯ್ತು.
ಹೌದಾ? ಹೋಗ್ಲಿ, ನಿನ್ನ ಫ್ರೆಂಡ್ ನಿನ್ನ ಹತ್ರ ಹೇಗಿರ್ತಾ ಇದ್ದ? ಅವನ ಗುಣ ಹೇಗಿತ್ತು? ಅವನು ತುಂಬ ಒಳ್ಳೆಯವನು ಅಮ್ಮ. ನನಗೆ ಎಲ್ಲದರಲ್ಲೂ ಸಹಾಯ ಮಾಡ್ತಾ ಇದ್ದ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನನಗೆ ಸ್ಟೇಜ್ ಮೇಲೆ ಹಾಡೋಕ್ಕೆ ತುಂಬ ಭಯ ಆಗ್ತಾ ಇತ್ತು. ಅವನೇ ನಂಗೆ ಧೈರ್ಯ ಹೇಳಿ ಏನೇನೋ ಮಾಡಿ ಸ್ಟೇಜ್ ಮೇಲೆ ಕರೆದು ನಿಲ್ಲಿಸ್ತಾ ಇದ್ದ. ನಾನು ಅವಾಗ ಆರಾಮಾಗಿ ಹಾಡ್ತಿದ್ದೆ. ಒಟ್ಟಿನಲ್ಲಿ ಎಲ್ಲ ಥರದಲ್ಲೂ ಅವ್ನು ತುಂಬ ಸಹಾಯ ಮಾಡ್ತಿದ್ದ ನನಗೆ. ಅಲ್ಲಮ್ಮ, ಅವನು ಅಷ್ಟು ಒಳ್ಳೆ ಫ್ರೆಂಡು ಅಂತೀಯಾ? ನೀನು ಈ ಸ್ಥಿತಿಲಿರೋದು ಅವನಿಗೆ ಗೊತ್ತಿಲ್ವಾ? ಇಲ್ಲಮ್ಮ, ನಾನೇನು ಹೇಳೋಕ್ಕೋಗಿಲ್ಲ. ಅದು ಅಲ್ಲದೆ ನನ್ನ ಮದುವೆ ಆಗ್ತಿದ್ದ ಹಾಗೇನೆ ಅವನು ನನ್ನ ಭೇಟಿ ಮಾಡೋದಾಗಲಿ ಕಾಲ್ ಮಾಡೋದಾಗಲಿ ಎಲ್ಲ ಕಡಿಮೆ ಮಾಡಿಬಿಟ್ಟ. 1-2 ಸತಿ ಆಮೇಲೆ ಸಿಕ್ಕಿದ್ದ. ಆವಾಗ ಯಾಕೋ ಅವ್ನು ನನ್ನ ಜೊತೆ ಸರಿಯಾಗಿ ಮಾತಾಡಲೇ ಇಲ್ಲ. ನಾನು ಕಾಲ್ ಮಾಡೋ ಪ್ರಯತ್ನ ಪಟ್ಟೆ, ಆದರೆ ಅವ್ನ ನಂಬರ್ ಕೂಡ ಚೇಂಜ್ ಮಾಡಿದ್ದಾನೆ. ಅದಕ್ಕೆ ಅವನು ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ನಂಗೊಂದು ಗೊತ್ತಿಲ್ಲ. ಈ ಕೀಚೆ ನೋಡಿದ್ನಲ್ಲ, ತುಂಬ ನೆನಪಾದ ಅಷ್ಟೆ. ಯೋಚನೆ ಮಾಡಬೇಡ ಚಂದನ. ನಾವು ತುಂಬ ಇಷ್ಟಪಡೋರು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಅದರಲ್ಲೂ ನೀನು ಅವನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ಯಾ ಅಂದಮೇಲೆ ನಿನ್ನ ಮನಸ್ಸಿನ ಮಾತು ಅವ್ನು ಖಂಡಿತ ಕೇಳಿಸುತ್ತೆ. ಹಾಗೇನಾದರೂ ಅವನ ಬಗ್ಗೆ ಇನ್ನೊಂದಷ್ಟು ವಿಷಯಗಳು ಗೊತ್ತಾದರೆ ನನಗೆ ಹೇಳು. ನಾನು ನನ್ನ ಮಗನಿಗೆ ಹೇಳಿ ಹುಡ್ಕೋ ಪ್ರಯತ್ನ ಮಾಡ್ತೀನಿ. ಅದೆಲ್ಲ ಏನು ಬೇಡ ಅಮ್ಮ. ಅವನೀಗ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಒಂದು ನನಗೆ ಗೊತ್ತಿಲ್ಲ. ಅದು ಅಲ್ಲದೆ ನಾನು ಈ ಸ್ಥಿತಿನಲ್ಲಿ ಇಲ್ಲಿರೋದು ಯಾರಿಗೂ ಗೊತ್ತಾಗ್ತಿದ್ರೇ ಒಳ್ಳೇದು. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತಮ್ಮ. ಇರಲಿ, ಕಾಲ ಕೂಡ ಬಂದರೆ ಆ ದೇವರೇ ಆ ಹುಡುಗನ ನಿನ್ನ ಮುಂದೆ ತಂದು ನಿಲ್ಲಿಸ್ತಾನೆ.